ಲಕ್ಷಾಂತರ ರಕ್ತ ಬೀಜಾಸುರರನ್ನ ಹುಟ್ಟು ಹಾಕಿರುವ ಪಾಪಿ ಪಾಕಿಸ್ತಾನದ ಮತ್ತೊಂದು ಮುಖವಾಡ ಬಯಲಾಗಿದೆ. ಯಾವ ರೀತಿ ಉಗ್ರರನ್ನ ತಯಾರು ಮಾಡುತ್ತೆ, ಯಾವ ರೀತಿ ಅವರಿಗೆ ಟ್ರೈನಿಂಗ್ ನೀಡುತ್ತೆ, ಹೇಗೆ ಭಾರತವನ್ನ ಒಳ ನುಸುಳಬೇಕು ಅನ್ನೋದರ ಬಗ್ಗೆ ರೆಡಿ ಮಾಡುತ್ತೆ. ಉಗ್ರ ಸಂಘಟನೆಯಿಂದ ಉಗ್ರವಾದಿ ಪಾಠ ಕೇಳಿ ಭಾರತಕ್ಕೆ ಬರುವ ಭಯೋತ್ಪಾದಕರ ಒಳ ಸಂಚನ್ನ ಡಿಕೋಡ್ ಮಾಡಲಾಗಿದೆ. ಆ ಕುರಿತ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಉಗ್ರರನ್ನ ಹೇಗೆ ಹುಟ್ಟಿ ಹಾಕುತ್ತೆ ಪಾಪಿ ಪಾಕಿಸ್ತಾನ? ಭಯೋತ್ಪಾದಕರ ಡೆಡ್ ಡ್ರಾಪ್ ಪಾಲಿಸಿ ಎನ್ಕೋಡ್. ಉಗ್ರರ ನಾಡು ಪಾಕಿಸ್ತಾನದ ಕಳ್ಳಾಟ ಮತ್ತೆ ಬಟ ಬಯಲಾಗಿದೆ. ಮಕ್ಕಳಿಗೆ ಶಾಲೆಯಲ್ಲಿ ಪಾಠ ಮಾಡುವಂತೆ ಉಗ್ರರನ್ನ ಹುಟ್ಟಿ ಹಾಕುತ್ತೆ ಈ ಪಾಕಿಸ್ತಾನ. ತನ್ನ ವೈರಿ ದೇಶದಲ್ಲಿ ಹೇಗೆ ನುಸುಳಿ ದಾಳಿಯನ್ನ ಮಾಡಬೇಕು, ಯಾವ ರೀತಿ ಯಾರಿಗೂ ಅನುಮಾನ ಬಾರದಂತೆ ಇರಬೇಕೆಂದು ಪಾಠ ಮಾಡಿ ಕಳಿಸುತ್ತೆ ಲಷ್ಕರ್ ಸಂಘಟನೆ. ಹೇಗೆ ಉಗ್ರವಾದಿಯನ್ನ ಮೈಗೂಡಿಸಿಕೊಂಡು ಭಾರತಕ್ಕೆ ಬಂದು ದಾಳಿ ಮಾಡುವ ಉಗ್ರರ ಟೂಲ್ ಕಿಟ್ ನ ಎನ್ಕೋಡ್ ಮಾಡಲಾಗಿದೆ. ಡಿಡಿಪಿ ಅಂದ್ರೆ ಡೆಡ್ ಡ್ರಾಪ್ ಪಾಲಿಸಿ ಮೂಲಕ ದಾಳಿಯನ್ನ ನಡೆಸುತ್ತೆ ಈ ಉಗ್ರ ಸಂಘಟನೆ. ದಾಳಿ ನಡೆಸುವ ಜಾಗ ಗುರುತಿಸೋದು ಹೇಗೆ, ಎಲ್ಲಿ ಅಟ್ಯಾಕ್ ಮಾಡಿದ್ರೆ ಹೆಚ್ಚು ಜನರ ರಕ್ತಪಾತವಾಗುತ್ತೆ, ಅಲ್ಲಿನ ಸರ್ಕಾರಕ್ಕೆ ಹೇಗೆ ಬಿಸಿ ಮುಟ್ಟಿಸಬೇಕೆಂದು ಮೊದಲೇ ಉಗ್ರರ ತಲೆಗೆ ಫೀಡ್ ಮಾಡಿ ಕಳಿಸಿರ್ತಾರೆ ಉಗ್ರ ಸಂಘಟನೆ. ಅದರಂತೆ ಈ ಕ್ರಿಮಿಗಳು ದಾಳಿಯನ್ನ ಮಾಡಲು ನಾನಾ ಪ್ಲಾನ್ ಮಾಡ್ತಾರೆ. ಒಂದೆಡೆಯಿಂದ ಬೇರೆ ಕಡೆ ಪ್ರಯಾಣಿಸುವಾಗ ಮುಸಲ್ಮಾನರ ರೀತಿ ಕಾಣಬಾರದು, ಇಸ್ಲಾಮಿ ಪುಸ್ತಕ ಹಾಗೂ ಧಾರ್ಮಿಕ ಪುಸ್ತಕವನ್ನ ಓದಬಾರದು, ಇಸ್ಲಾಮಿಯ ಪರ್ಫ್ಯೂಮ್ಗಳನ್ನ ಬಳಸದಂತೆ ಸೂಚಿಸಲಾಗಿರುತ್ತೆ. ಯಾವುದೇ ಕಾರಣಕ್ಕೂ ಬಲಗೈಗೆ ವಾಚನ ಕಟ್ಟಬಾರದು. ದಾಳಿ ನಡೆಸುವ ಜಾಗ ಪರಿಶೀಲನೆಗೆ ಒಂದಿಷ್ಟು ರೂಲ್ಸ್ ಕೂಡ ಇರುತ್ತೆ. ಜಾಗ ಶೋಧನೆಯ ವೇಳೆ ಶಸ್ತ್ರಾಸ್ತ್ರವನ್ನ ತೆಗೆದುಕೊಂಡು ಹೋಗಬಾರದು. ಶಸ್ತ್ರಾಸ್ತ್ರವನ್ನ ಇನ್ನೊಬ್ಬರ ಬಳಿ ಇಟ್ಟು ಜಾಗ ಪರಿಶೀಲನೆಯನ್ನ ಮಾಡಬೇಕು. ಹೋಟೆಲ್ನಲ್ಲಿ ಹೇಗೆ ಇರಬೇಕು ಅಂತ ಉಗ್ರರಿಗೆ ಮಾಹಿತಿಯನ್ನ ನೀಡುತ್ತೆ. ತಾವು ಹೋಗುವ ದಾರಿಯಿಂದ ದಾಳಿ ನಡೆಸೋ ಜಾಗದವರೆಗೂ ಹೇಗಿರಬೇಕು, ಆಯಾ ಪ್ರದೇಶದ ಸಿಸಿಟಿವಿಯಿಂದ ಹೇಗೆ ತಪ್ಪಿಸಿಕೊಳ್ಬೇಕೆಂಬ ಮಾಹಿತಿಯನ್ನ ನೀಡುತ್ತೆ. ರಾತ್ರಿ ಹೊತ್ತಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಷ್ಠರಂತೆ ಇರಬೇಕು, ಯಾರಿಗೂ ಅನುಮಾನ ಬಾರದಂತೆ ವರ್ತಿಸಲು ಸೂಚನೆಯನ್ನ ನೀಡುತ್ತೆ. ಇನ್ನು ದಾಳಿ ಮಾಡುವ ಜಾಗ ಡ್ರಾಪ್ ಮಾಡೋದು ಹೇಗೆ, ಪ್ಲಾನ್ ಹೇಗೆ ಸಾಕಾರಗೊಳಿಸಬೇಕು ಎಂದು ಕೂಡ ಮೊದಲೇ ಮಾಹಿತಿಯನ್ನ ನೀಡಲಾಗಿರುತ್ತೆ. ಅದನ್ನ ಕೂಡ ಈಗ ಎನ್ಕೋಡ್ ಮಾಡಲಾಗಿದೆ. ಇನ್ನು ಕೊಟ್ಟ ಟಾರ್ಗೆಟ್ ನ ಡ್ರಾಪ್ ಹೇಗೆ ಮಾಡೋದು ಎಂಬುದರ ಬಗ್ಗೆಯೂ ಮಾಹಿತಿಯನ್ನ ನೀಡಲಾಗಿರುತ್ತೆ. ಬಿಜಿ ಅಂದ್ರೆ ಟಾರ್ಗೆಟ್ ಡ್ರಾಪ್ ಮಾಡಲು ಸಾಧ್ಯವಿಲ್ಲ ಎಂದರ್ಥ. ಅಪಾಯ ಅಂದ್ರೆ ಡ್ರಾಪ್ ಮಾಡುವ ಜಾಗ ಸೆಕ್ಯೂರಿಟಿ ಏಜೆನ್ಸಿಯ ಅಪಾಯವಿದೆ ಎಂದರ್ಥ. ಡ್ರಾಪ್ ಅಂದ್ರೆ ಟಾರ್ಗೆಟ್ ಡ್ರಾಪ್ ಮಾಡಲಾಗಿದೆ ಎಂದರ್ಥ. ಹೇಗೆ ಟಾರ್ಗೆಟ್ ರೀಚ್ ಮಾಡೋದಕ್ಕೂ ಮುನ್ನ ಹಾಗೂ ಬಳಿಕ ಈ ಸಂದೇಶವನ್ನ ರವಾನಿಸಲಾಗುತ್ತೆ. ಉಗ್ರರನ್ನ ಕಂಪ್ಲೀಟ್ ರೆಡಿ ಮಾಡಿದ ಮೇಲೆ ದಾಳಿಗೆ ಕಳಿಸುತ್ತೆ. ಎಲ್ಲ ರೀತಿಯ ತಯಾರಿಯನ್ನ ತೆಗೆದುಕೊಂಡ ಬಳಿಕ ಟಾರ್ಗೆಟ್ ಮಾಡಿ ದೇಶ ತಲುಪಿ ದಾಳಿ ನಡೆಸೋದು ಈ ಉಗ್ರರ ಕೆಲಸವಾಗಿದೆ. ಈ ರೀತಿ ಕೃತ್ಯವೆಸಗೋ ಉಗ್ರರ ಕಂಪ್ಲೀಟ್ ಮಾಹಿತಿ ಇದೀಗ ಎನ್ಕೋಡ್ ಮಾಡಲಾಗಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಲಕ್ಷಾಂತರ ರಕ್ತ ಬೀಜಾಸುರರನ್ನ ಹುಟ್ಟು ಹಾಕಿರುವ ಪಾಪಿ ಪಾಕಿಸ್ತಾನದ ಮತ್ತೊಂದು ಮುಖವಾಡ ಬಯಲಾಗಿದೆ. ಯಾವ ರೀತಿ ಉಗ್ರರನ್ನ ತಯಾರು ಮಾಡುತ್ತೆ, ಯಾವ ರೀತಿ ಅವರಿಗೆ ಟ್ರೈನಿಂಗ್ ನೀಡುತ್ತೆ, ಹೇಗೆ ಭಾರತವನ್ನ ಒಳ ನುಸುಳಬೇಕು ಅನ್ನೋದರ ಬಗ್ಗೆ ರೆಡಿ ಮಾಡುತ್ತೆ. ಉಗ್ರ ಸಂಘಟನೆಯಿಂದ ಉಗ್ರವಾದಿ ಪಾಠ ಕೇಳಿ ಭಾರತಕ್ಕೆ ಬರುವ ಭಯೋತ್ಪಾದಕರ ಒಳ ಸಂಚನ್ನ ಡಿಕೋಡ್ ಮಾಡಲಾಗಿದೆ. ಆ ಕುರಿತ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಉಗ್ರರನ್ನ ಹೇಗೆ ಹುಟ್ಟಿ ಹಾಕುತ್ತೆ ಪಾಪಿ ಪಾಕಿಸ್ತಾನ? ಭಯೋತ್ಪಾದಕರ ಡೆಡ್ ಡ್ರಾಪ್ ಪಾಲಿಸಿ ಎನ್ಕೋಡ್. ಉಗ್ರರ ನಾಡು ಪಾಕಿಸ್ತಾನದ ಕಳ್ಳಾಟ ಮತ್ತೆ ಬಟ ಬಯಲಾಗಿದೆ. ಮಕ್ಕಳಿಗೆ ಶಾಲೆಯಲ್ಲಿ ಪಾಠ ಮಾಡುವಂತೆ ಉಗ್ರರನ್ನ ಹುಟ್ಟಿ ಹಾಕುತ್ತೆ ಈ ಪಾಕಿಸ್ತಾನ. ತನ್ನ ವೈರಿ ದೇಶದಲ್ಲಿ ಹೇಗೆ ನುಸುಳಿ ದಾಳಿಯನ್ನ ಮಾಡಬೇಕು, ಯಾವ ರೀತಿ ಯಾರಿಗೂ ಅನುಮಾನ ಬಾರದಂತೆ ಇರಬೇಕೆಂದು ಪಾಠ ಮಾಡಿ ಕಳಿಸುತ್ತೆ ಲಷ್ಕರ್ ಸಂಘಟನೆ. ಹೇಗೆ ಉಗ್ರವಾದಿಯನ್ನ ಮೈಗೂಡಿಸಿಕೊಂಡು ಭಾರತಕ್ಕೆ ಬಂದು ದಾಳಿ ಮಾಡುವ ಉಗ್ರರ ಟೂಲ್ ಕಿಟ್ ನ ಎನ್ಕೋಡ್ ಮಾಡಲಾಗಿದೆ. ಡಿಡಿಪಿ ಅಂದ್ರೆ ಡೆಡ್ ಡ್ರಾಪ್ ಪಾಲಿಸಿ ಮೂಲಕ ದಾಳಿಯನ್ನ ನಡೆಸುತ್ತೆ ಈ ಉಗ್ರ ಸಂಘಟನೆ. ದಾಳಿ ನಡೆಸುವ ಜಾಗ ಗುರುತಿಸೋದು ಹೇಗೆ, ಎಲ್ಲಿ ಅಟ್ಯಾಕ್ ಮಾಡಿದ್ರೆ ಹೆಚ್ಚು ಜನರ ರಕ್ತಪಾತವಾಗುತ್ತೆ, ಅಲ್ಲಿನ ಸರ್ಕಾರಕ್ಕೆ ಹೇಗೆ ಬಿಸಿ ಮುಟ್ಟಿಸಬೇಕೆಂದು ಮೊದಲೇ ಉಗ್ರರ ತಲೆಗೆ ಫೀಡ್ ಮಾಡಿ ಕಳಿಸಿರ್ತಾರೆ ಉಗ್ರ ಸಂಘಟನೆ. ಅದರಂತೆ ಈ ಕ್ರಿಮಿಗಳು ದಾಳಿಯನ್ನ ಮಾಡಲು ನಾನಾ ಪ್ಲಾನ್ ಮಾಡ್ತಾರೆ. ಒಂದೆಡೆಯಿಂದ ಬೇರೆ ಕಡೆ ಪ್ರಯಾಣಿಸುವಾಗ ಮುಸಲ್ಮಾನರ ರೀತಿ ಕಾಣಬಾರದು, ಇಸ್ಲಾಮಿ ಪುಸ್ತಕ ಹಾಗೂ ಧಾರ್ಮಿಕ ಪುಸ್ತಕವನ್ನ ಓದಬಾರದು, ಇಸ್ಲಾಮಿಯ ಪರ್ಫ್ಯೂಮ್ಗಳನ್ನ ಬಳಸದಂತೆ ಸೂಚಿಸಲಾಗಿರುತ್ತೆ.
ಯಾವುದೇ ಕಾರಣಕ್ಕೂ ಬಲಗೈಗೆ ವಾಚನ ಕಟ್ಟಬಾರದು. ದಾಳಿ ನಡೆಸುವ ಜಾಗ ಪರಿಶೀಲನೆಗೆ ಒಂದಿಷ್ಟು ರೂಲ್ಸ್ ಕೂಡ ಇರುತ್ತೆ. ಜಾಗ ಶೋಧನೆಯ ವೇಳೆ ಶಸ್ತ್ರಾಸ್ತ್ರವನ್ನ ತೆಗೆದುಕೊಂಡು ಹೋಗಬಾರದು. ಶಸ್ತ್ರಾಸ್ತ್ರವನ್ನ ಇನ್ನೊಬ್ಬರ ಬಳಿ ಇಟ್ಟು ಜಾಗ ಪರಿಶೀಲನೆಯನ್ನ ಮಾಡಬೇಕು. ಹೋಟೆಲ್ನಲ್ಲಿ ಹೇಗೆ ಇರಬೇಕು ಅಂತ ಉಗ್ರರಿಗೆ ಮಾಹಿತಿಯನ್ನ ನೀಡುತ್ತೆ. ತಾವು ಹೋಗುವ ದಾರಿಯಿಂದ ದಾಳಿ ನಡೆಸೋ ಜಾಗದವರೆಗೂ ಹೇಗಿರಬೇಕು, ಆಯಾ ಪ್ರದೇಶದ ಸಿಸಿಟಿವಿಯಿಂದ ಹೇಗೆ ತಪ್ಪಿಸಿಕೊಳ್ಬೇಕೆಂಬ ಮಾಹಿತಿಯನ್ನ ನೀಡುತ್ತೆ. ರಾತ್ರಿ ಹೊತ್ತಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಷ್ಠರಂತೆ ಇರಬೇಕು, ಯಾರಿಗೂ ಅನುಮಾನ ಬಾರದಂತೆ ವರ್ತಿಸಲು ಸೂಚನೆಯನ್ನ ನೀಡುತ್ತೆ. ಇನ್ನು ದಾಳಿ ಮಾಡುವ ಜಾಗ ಡ್ರಾಪ್ ಮಾಡೋದು ಹೇಗೆ, ಪ್ಲಾನ್ ಹೇಗೆ ಸಾಕಾರಗೊಳಿಸಬೇಕು ಎಂದು ಕೂಡ ಮೊದಲೇ ಮಾಹಿತಿಯನ್ನ ನೀಡಲಾಗಿರುತ್ತೆ. ಅದನ್ನ ಕೂಡ ಈಗ ಎನ್ಕೋಡ್ ಮಾಡಲಾಗಿದೆ. ಇನ್ನು ಕೊಟ್ಟ ಟಾರ್ಗೆಟ್ನ ಡ್ರಾಪ್ ಹೇಗೆ ಮಾಡೋದು ಎಂಬುದರ ಬಗ್ಗೆಯೂ ಮಾಹಿತಿಯನ್ನ ನೀಡಲಾಗಿರುತ್ತೆ. ಬಿಜಿ ಅಂದ್ರೆ ಟಾರ್ಗೆಟ್ ಡ್ರಾಪ್ ಮಾಡಲು ಸಾಧ್ಯವಿಲ್ಲ ಎಂದರ್ಥ. ಅಪಾಯ ಅಂದ್ರೆ ಡ್ರಾಪ್ ಮಾಡುವ ಜಾಗ ಸೆಕ್ಯೂರಿಟಿ ಏಜೆನ್ಸಿಯ ಅಪಾಯವಿದೆ ಎಂದರ್ಥ. ಡ್ರಾಪ್ ಅಂದ್ರೆ ಟಾರ್ಗೆಟ್ ಡ್ರಾಪ್ ಮಾಡಲಾಗಿದೆ ಎಂದರ್ಥ. ಹೇಗೆ ಟಾರ್ಗೆಟ್ ರೀಚ್ ಮಾಡೋದಕ್ಕೂ ಮುನ್ನ ಹಾಗೂ ಬಳಿಕ ಈ ಸಂದೇಶವನ್ನ ರವಾನಿಸಲಾಗುತ್ತೆ. ಉಗ್ರರನ್ನ ಕಂಪ್ಲೀಟ್ ರೆಡಿ ಮಾಡಿದ ಮೇಲೆ ದಾಳಿಗೆ ಕಳಿಸುತ್ತೆ. ಎಲ್ಲ ರೀತಿಯ ತಯಾರಿಯನ್ನ ತೆಗೆದುಕೊಂಡ ಬಳಿಕ ಟಾರ್ಗೆಟ್ ಮಾಡಿ ದೇಶ ತಲುಪಿ ದಾಳಿ ನಡೆಸೋದು ಈ ಉಗ್ರರ ಕೆಲಸವಾಗಿದೆ. ಈ ರೀತಿ ಕೃತ್ಯವೆಸಗೋ ಉಗ್ರರ ಕಂಪ್ಲೀಟ್ ಮಾಹಿತಿ ಇದೀಗ ಎನ್ಕೋಡ್ ಮಾಡಲಾಗಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಲಕ್ಷಾಂತರ ರಕ್ತ ಬೀಜಾಸುರರನ್ನ ಹುಟ್ಟು ಹಾಕಿರುವ ಪಾಪಿ ಪಾಕಿಸ್ತಾನದ ಮತ್ತೊಂದು ಮುಖವಾಡ ಬಯಲಾಗಿದೆ. ಯಾವ ರೀತಿ ಉಗ್ರರನ್ನ ತಯಾರು ಮಾಡುತ್ತೆ, ಯಾವ ರೀತಿ ಅವರಿಗೆ ಟ್ರೈನಿಂಗ್ ನೀಡುತ್ತೆ, ಹೇಗೆ ಭಾರತವನ್ನ ಒಳ ನುಸುಳಬೇಕು ಅನ್ನೋದರ ಬಗ್ಗೆ ರೆಡಿ ಮಾಡುತ್ತೆ. ಉಗ್ರ ಸಂಘಟನೆಯಿಂದ ಉಗ್ರವಾದಿ ಪಾಠ ಕೇಳಿ ಭಾರತಕ್ಕೆ ಬರುವ ಭಯೋತ್ಪಾದಕರ ಒಳ ಸಂಚನ್ನ ಡಿಕೋಡ್ ಮಾಡಲಾಗಿದೆ. ಆ ಕುರಿತ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಉಗ್ರರನ್ನ ಹೇಗೆ ಹುಟ್ಟಿ ಹಾಕುತ್ತೆ ಪಾಪಿ ಪಾಕಿಸ್ತಾನ. ಭಯೋತ್ಪಾದಕರ ಡೆಡ್ ಡ್ರಾಪ್ ಪಾಲಿಸಿ ಎನ್ಕೋಡ್. ಉಗ್ರರ ನಾಡು ಪಾಕಿಸ್ತಾನದ ಕಳ್ಳಾಟ ಮತ್ತೆ ಬಟ ಬಯಲಾಗಿದೆ. ಮಕ್ಕಳಿಗೆ ಶಾಲೆಯಲ್ಲಿ ಪಾಠ ಮಾಡುವಂತೆ ಉಗ್ರರನ್ನ ಹುಟ್ಟಿ ಹಾಕುತ್ತೆ ಈ ಪಾಕಿಸ್ತಾನ. ತನ್ನ ವೈರಿ ದೇಶದಲ್ಲಿ ಹೇಗೆ ನುಸುಳಿ ದಾಳಿಯನ್ನ ಮಾಡಬೇಕು, ಯಾವ ರೀತಿ ಯಾರಿಗೂ ಅನುಮಾನ ಬಾರದಂತೆ ಇರಬೇಕೆಂದು ಪಾಠ ಮಾಡಿ ಕಳಿಸುತ್ತೆ ಲಷ್ಕರ್ ಸಂಘಟನೆ. ಹೀಗೆ ಉಗ್ರವಾದಿಯನ್ನ ಮೈಗೂಡಿಸಿಕೊಂಡು ಭಾರತಕ್ಕೆ ಬಂದು ದಾಳಿ ಮಾಡುವ ಉಗ್ರರ ಟೂಲ್ ಕಿಟ್ ನ ಎನ್ಕೋಡ್ ಮಾಡಲಾಗಿದೆ. ಡಿಡಿಪಿ ಅಂದ್ರೆ ಡೆಡ್ ಡ್ರಾಪ್ ಪಾಲಿಸಿ ಮೂಲಕ ದಾಳಿಯನ್ನ ನಡೆಸುತ್ತೆ ಈ ಉಗ್ರ ಸಂಘಟನೆ. ದಾಳಿ ನಡೆಸುವ ಜಾಗ ಗುರುತಿಸೋದು ಹೇಗೆ, ಎಲ್ಲಿ ಅಟ್ಯಾಕ್ ಮಾಡಿದ್ರೆ ಹೆಚ್ಚು ಜನರ ರಕ್ತಪಾತವಾಗುತ್ತೆ, ಅಲ್ಲಿನ ಸರ್ಕಾರಕ್ಕೆ ಹೇಗೆ ಬಿಸಿ ಮುಟ್ಟಿಸಬೇಕೆಂದು ಮೊದಲೇ ಉಗ್ರರ ತಲೆಗೆ ಫೀಡ್ ಮಾಡಿ ಕಳಿಸಿರ್ತಾರೆ ಉಗ್ರ ಸಂಘಟನೆ. ಅದರಂತೆ ಈ ಕ್ರಿಮಿಗಳು ದಾಳಿಯನ್ನ ಮಾಡಲು ನಾನಾ ಪ್ಲಾನ್ ಮಾಡ್ತಾರೆ. ಒಂದೆಡೆಯಿಂದ ಬೇರೆ ಕಡೆ ಪ್ರಯಾಣಿಸುವಾಗ ಮುಸಲ್ಮಾನರ ರೀತಿ ಕಾಣಬಾರದು. ಇಸ್ಲಾಮಿ ಪುಸ್ತಕ ಹಾಗೂ ಧಾರ್ಮಿಕ ಪುಸ್ತಕವನ್ನ ಓದಬಾರದು. ಇಸ್ಲಾಮಿಯ ಪರ್ಫ್ಯೂಮ್ಗಳನ್ನ ಬಳಸದಂತೆ ಸೂಚಿಸಲಾಗಿರುತ್ತೆ. ಯಾವುದೇ ಕಾರಣಕ್ಕೂ ಬಲಗೈಗೆ ವಾಚನ ಕಟ್ಟಬಾರದು. ದಾಳಿ ನಡೆಸುವ ಜಾಗ ಪರಿಶೀಲನೆಗೆ ಒಂದಿಷ್ಟು ರೂಲ್ಸ್ ಕೂಡ ಇರುತ್ತೆ. ಜಾಗ ಶೋಧನೆಯ ವೇಳೆ ಶಸ್ತ್ರಾಸ್ತ್ರವನ್ನ ತೆಗೆದುಕೊಂಡು ಹೋಗಬಾರದು. ಶಸ್ತ್ರಾಸ್ತ್ರವನ್ನ ಇನ್ನೊಬ್ಬರ ಬಳಿ ಇಟ್ಟು ಜಾಗ ಪರಿಶೀಲನೆಯನ್ನ ಮಾಡಬೇಕು. ಹೋಟೆಲ್ನಲ್ಲಿ ಹೇಗೆ ಇರಬೇಕು ಅಂತ ಉಗ್ರರಿಗೆ ಮಾಹಿತಿಯನ್ನ ನೀಡುತ್ತೆ. ತಾವು ಹೋಗುವ ದಾರಿಯಿಂದ ದಾಳಿ ನಡೆಸೋ ಜಾಗದವರೆಗೂ ಹೇಗಿರಬೇಕು, ಆಯಾ ಪ್ರದೇಶದ ಸಿಸಿಟಿವಿಯಿಂದ ಹೇಗೆ ತಪ್ಪಿಸಿಕೊಳ್ಬೇಕೆಂಬ ಮಾಹಿತಿಯನ್ನ ನೀಡುತ್ತೆ. ರಾತ್ರಿ ಹೊತ್ತಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಷ್ಠರಂತೆ ಇರಬೇಕು, ಯಾರಿಗೂ ಅನುಮಾನ ಬಾರದಂತೆ ವರ್ತಿಸಲು ಸೂಚನೆಯನ್ನ ನೀಡುತ್ತೆ. ಇನ್ನು ದಾಳಿ ಮಾಡುವ ಜಾಗ ಡ್ರಾಪ್ ಮಾಡೋದು ಹೇಗೆ, ಪ್ಲಾನ್ ಹೇಗೆ ಸಾಕಾರಗೊಳಿಸಬೇಕು ಎಂದು ಕೂಡ ಮೊದಲೇ ಮಾಹಿತಿಯನ್ನ ನೀಡಲಾಗಿರುತ್ತೆ. ಅದನ್ನ ಕೂಡ ಈಗ ಎನ್ಕೋಡ್ ಮಾಡಲಾಗಿದೆ. ಇನ್ನು ಕೊಟ್ಟ ಟಾರ್ಗೆಟ್ನ ಡ್ರಾಪ್ ಹೇಗೆ ಮಾಡೋದು ಎಂಬುದರ ಬಗ್ಗೆಯೂ ಮಾಹಿತಿಯನ್ನ ನೀಡಲಾಗಿರುತ್ತೆ. ಬಿಜಿ ಅಂದ್ರೆ ಟಾರ್ಗೆಟ್ ಡ್ರಾಪ್ ಮಾಡಲು ಸಾಧ್ಯವಿಲ್ಲ ಎಂದರ್ಥ. ಅಪಾಯ ಅಂದ್ರೆ ಡ್ರಾಪ್ ಮಾಡುವ ಜಾಗ ಸೆಕ್ಯೂರಿಟಿ ಏಜೆನ್ಸಿಯ ಅಪಾಯವಿದೆ ಎಂದರ್ಥ. ಡ್ರಾಪ್ ಅಂದ್ರೆ ಟಾರ್ಗೆಟ್ ಡ್ರಾಪ್ ಮಾಡಲಾಗಿದೆ ಎಂದರ್ಥ. ಹೇಗೆ ಟಾರ್ಗೆಟ್ ರೀಚ್ ಮಾಡೋದಕ್ಕೂ ಮುನ್ನ ಹಾಗೂ ಬಳಿಕ ಈ ಸಂದೇಶವನ್ನ ರವಾನಿಸಲಾಗುತ್ತೆ. ಉಗ್ರರನ್ನ ಕಂಪ್ಲೀಟ್ ರೆಡಿ ಮಾಡಿದ ಮೇಲೆ ದಾಳಿಗೆ ಕಳಿಸುತ್ತೆ. ಎಲ್ಲ ರೀತಿಯ ತಯಾರಿಯನ್ನ ತೆಗೆದುಕೊಂಡ ಬಳಿಕ ಟಾರ್ಗೆಟ್ ಮಾಡಿ ದೇಶ ತಲುಪಿ ದಾಳಿ ನಡೆಸೋದು ಈ ಉಗ್ರರ ಕೆಲಸವಾಗಿದೆ. ಈ ರೀತಿ ಕೃತ್ಯವೆಸಗೋ ಉಗ್ರರ ಕಂಪ್ಲೀಟ್ ಮಾಹಿತಿ ಇದೀಗ ಎನ್ಕೋಡ್ ಮಾಡಲಾಗಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ.